ನಿನ್ನೆ ದಿನದ ಮಹಾಪುರಾಣದೊಳಗ ನಾವು ಯಾವ ವಿಷಯವನ್ನು ತಿಳಿದುಕೊಂಡೆವು ಅಂದ್ರೆ ಶರಣಬಸವೇಶ್ವರರು ಶರಣಬಸವ ತಾತನವರು ಈ ಭೂಮಿಗೆ ಹುಟ್ಟೋದಕ್ಕಿಂತ ಪೂರ್ವದೊಳಗ ಅವರು ಎಲ್ಲಿದ್ದರು ಅಂದ್ರೆ ಆ ಶಿವನ ಕೈಲಾಸದೊಳಗ ನಂದಿಯ ಅವತಾರವನ್ನು ಧರಿಸಿಕೊಂಡು ಆ ಶಿವನ ಮುಂಭಾಗದೊಳಗಿದ್ರು. ಇತ್ತ ಪರಮಾತ್ಮ ಶಿವ ತನ್ನ ಪ್ರೀತಿಯ ಮಗನಾಗಿರುವಂತಹ ನಂದೀಶ್ವರನಿಗೆ ಹೇಳಿದ, ಅಪ್ಪ, ಈ ಭೂಲೋಕದೊಳಗ ನೀನು ಜನ್ಮವನ್ನ ತಾಳಿ ಹುಟ್ಟಿ ಅಲ್ಲಿರುವಂತಹ ಅನೇಕ ಭಕ್ತರ ರೋಗಗಳನ್ನು ಕಳೀಬೇಕು. ಏನು ಜಡರೋಗ ಇರುತ್ತಲ್ಲ, ರೋಗಗಳನ್ನು ಕಳೀಬೇಕು. ಆ ನಂತರದೊಳಗ ಈ ಭೂಲೋಕದೊಳಗ ಅನೇಕ ಜನ ತಾಯಂದಿರು ಮಕ್ಕಳಿಲ್ಲದೆ ಬಳಲಾಕತ್ತಾರ. ಮದುವೆಯಾಗಿ ಅನೇಕ ವರ್ಷಗಳ ಗತಿಸ್ಯಾವ, ಆದರೂ ಕೂಡ ಎಷ್ಟೋ ಜನ ತಾಯಂದಿರಿಗೆ ಮಕ್ಕಳೇ ಇಲ್ಲ. ಅಂತಹ ಬಂಜೆಯ ತಾಯಂದಿರಿಗೆ ನೀನು ಮಕ್ಕಳನ್ನು ಕೊಡುವಂತಹ ಭಾಗ್ಯ ವಿಧಾತನಾಗಬೇಕು, ಪುಣ್ಯಾತ್ಮನಾಗಬೇಕು. ರೋಗ ಕಳಿಬೇಕು, ಮಕ್ಕಳ ಭಾಗ್ಯವನ್ನು ಕೊಡಬೇಕು. ನಿನ್ನನ್ನು ನಮಿಸುತ್ತಾ ಬಂದಿರುವಂತಹ ಭಕ್ತರ ಜೀವನವನ್ನು ಉದ್ಧಾರ ಮಾಡಬೇಕು. ಅಂತಹ ಪುಣ್ಯ ಪುರುಷನಾಗಿ ನೀನು ಜೇವರ್ಗಿಯ ತಾಲೂಕ ಕಲಬುರಗಿಯ ಜಿಲ್ಲೆಯೊಳಗೆ ಬರುವಂತಹ ಅರಳಗುಂಡಗಿ ಅಂತ, ಆ ಅರಳಗುಂಡಿಗೆಯೊಳಗ ಸಾಲುಕ್ಯ ಮನೆತನದ ಹೆಸರು ಸಾಲುಕ್ಯ ಮನೆತನ. ಆ ಸಾಲುಕ್ಯ ಮನೆತನದೊಳಗ ಆದಯ್ಯ ಮತ್ತು ಮಡಿಯಮ್ಮ ಅಂತ, ಆದಯ್ಯ ಮಡಿಯಮ್ಮನವರಿಗೆ ಮಗನಾಗಿ ನೀನು ಈ ಜಗತ್ತನ್ನು ಬೆಳಗಬೇಕು, ಈ ಜನರನ್ನು ಉದ್ಧರಿಸಬೇಕು, ಅವರ ತಲೆಯೊಳಗಿರುವಂಥ ಅಜ್ಞಾನವನ್ನು ದೂರ ಮಾಡಬೇಕು. ಅವರಿಗೆ ನೀನು ಆಶೀರ್ವಾದವನ್ನು ಮಾಡಿ ಆ ಜನರ ಜೀವನವನ್ನು ಉದ್ಧಾರ ಮಾಡಬೇಕು. ಅವರಿಗೆ ಸಿರಿಯನ್ನು ಕೊಡಬೇಕು, ಸಂಪತ್ತನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು, ಭಾಗ್ಯವನ್ನು ಕೊಡಬೇಕು. ಇಂತಹ ಶಕ್ತಿ ನಿನ್ನೊಳಗೆ ಇರುವಂಥದ್ದು. ಹೋಗುವಂಥ ಆಶೀರ್ವಾದವನ್ನು ಶಿವ ಯಾರಿಗೆ ಮಾಡಿದ ಅಂದ್ರೆ ಏತಮ್ಮ ಏತಮ್ಮ ಅಕ್ಕ ಬಳಸ್ಬೇಡ್ರು ತಮ್ಮ. ಇದು ಹೇಗಾಗತ್ತೇವ, ಇವ್ರು ಮಾತಾಡ್ತಿರ್ತಾರೆ, ನಾನು ಮಾತಾಡ್ತಿರ್ತೀನಿ. ಇವ್ರು ಮಾತಾಡೋ ಮುಂದಾಗ ಇವ್ರ ಮಾತು ನನ್ನ ಕಿವಿಗೆ ಬಿದ್ದು ಅಂದ್ರೆ ನಾನು ಮಾತಾಡೋ ಮುಂದಾಗ ಅರ್ಥಕ್ಕೆ ಅನರ್ಥ ಅಂತ ಕರೀತಾರಲ್ಲ. ನನ್ನ ಭಾಷೆ ಅರ್ಥ ಆಗ್ತಾವ್ರಮ್ಮ, ಅರ್ಥಕ್ಕೆ ಅನರ್ಥ ಅಂತೇಳಿ. ಅತ್ತಿ ಮನೆಗೆ ಅಳಿಯ ಹೋದನಂತ, ಅತ್ತಿ ಮನೆಗೆ ಅಳಿಯ ಹೋದ. ಈಗ ನಂಗೆ ಬಸ್ಸಿನ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ, ನಡ್ಕೋಂತ ಹೋದವ. ಒಂದು ಊರಿಗೆ ಹೋಗಿದ್ದ, ಹೊಳ್ಳಿ ಬರುವ ಮುಂದಾಗ ಅತ್ತಿ ಮನೆಗೆ ಬಂದ. ಅತ್ತಿ ಊರು ಮ್ಯಾಗ ಹಾದು ಬರಬೇಕಾಗಿತ್ತು. ಅಯ್ಯ, ನಮ್ಮ ಅತ್ತಿ ಮನೆ ಇಲ್ಲೇ ಐತಲ್ಲ ಅಂತೇಳಿ ಅತ್ತಿ ಮನೆಗೆ ಹೋದವ. ಹೆಣ್ಣು ಕೊಟ್ಟು ಅತ್ತಿ ಮನೆಗೆ ಹೋದ. ಮತ್ತು ಅಳಿಯ ಬಂದಾನಂತೇಳಿ ಅಳಿಯ ಬಂದ್ರೆ ನಮ್ಮ ತಾಯಿಗಳಿಗೆ ಬಹಳ ಸಂತೋಷ. ಮಗಳ ಮ್ಯಾಲಿರುವಂತಹ 10ರಷ್ಟು ಪ್ರೀತಿ ಯಾರ ಮ್ಯಾಗಿರುತ್ತಂದ್ರೆ ಅಳಿಯ ದೇವ್ರ ಮ್ಯಾಗಿರುತ್ತಂತ. ಅದಕ್ಕೆ ಅವಾಗ ಅಳಿಯ ದೇವರು ಅಂತ ಕರೀತಾರೆ. ಮಾವು ದೇವ್ರು ಅನ್ನಂಗಿಲ್ಲ, ಮಗ ದೇವ್ರು ಅನ್ನಂಗಿಲ್ಲ, ಮಗಳ ದೇವ್ರು ಅನ್ನಂಗಿಲ್ಲ. ಅಳಿಯಾಗ ಒಬ್ಬಗ ದೇವರು ಅಂತ ಕರೀತಾರೆ. ಅಯ್ಯ, ಅಳಿಯ ದೇವರು ಬಂದನಲ್ಲ ಅಂಥೇಳಿ ಆ ಹೆಣ್ಮಗಳು ಏನು ಮಾಡಿದ್ದು ಅಂದ್ರೆ ಈ ಕರಿಗಡಬ ಗೊತ್ತಾಯ್ತಿಲ್ಲ, ಕರಿಗಡಬ ಮಾಡಿದ್ಲಂತ. ಕರಿಗಡಬ ಮಾಡಿ, ಯಾಕ್ರಿ ಅಳಿಯಾರ ಒಬ್ಬರ ಬಂದಿರಲ್ಲ, ಮಗಳನ್ನು ಬಿಟ್ಟು ಬಂದಿರಲ್ಲ ಅಂದಾಗ, ಇಲ್ರಿ ಅತ್ತೆಯವರ, ಒಂದು ಊರಿಗೆ ಹೋಗಿದ್ದೆ, ವ್ಯವಹಾರ ಮುಗಿಸ್ಕೊಂಡು ಬರಬೇಕಾದ್ರೆ ನಿಮ್ಮ ಹತ್ರ ಬಂದ್ಯಾ ಅಂದವ. ಅವಾಗ ಅಳಿಯ ಬಂದಾನನ್ನು ಖುಷಿಗೆ ಕರಿಗಡಬ ಮಾಡಿದ್ಲಾಕಿ. ಕರಿಗಡಬ ಮಾಡಿ ಹೊಡೆತುಂಬ ತಿನ್ಸಿದ್ದು. ಅವ ಅಂದ, ಅತ್ತೆವ್ರ ಭಾರಿ ಅದವಲ್ರಿ, ಇವಕ್ಕೇನಂತವ್ರಿ ಅಂತ ಕೇಳಿದವ. ಒಂದು ದಿನಾನು ಕರಿಗಡಬ ಅನ್ನೋದನ್ನು ನೋಡಿದ್ದೇ ಇಲ್ಲವ. ಅತ್ತೆವ್ರು ಭಾರಿ ಅದವು ಬಿಡ್ರಿ, ಇದಕ್ಕೇನಂತಾರೆ ತಮ್ಮ, ಇದಕ್ಕೆ ಕರಿಗಡಬ ಅಂತಾರೆ. ನಾ ಏನು ಚಲೋ ಮಾಡೋದು, ನನಗಿಂತ ಭಾಳ ರುಚಿ ನನ್ನ ಮಗಳು ಅಂದ್ರೆ ನೀನು ಹೆಂಡತಿ ಮಾಡ್ತಾಳ, ಅಷ್ಟು ರುಚಿ ಮಾಡ್ತಾಳ್ರಿ ನಾನು ಹೆಂಡತಿ. ತಮ್ಮ, ಆಕಿನ ಕೈಯನ್ನು ಕರಿಗಡಬ ತಿಂದೆ ಅಂದ್ರೆ ಬಟ್ಟ ಕಡ್ಕೋಬೇಕು ನೀನು ಒಂದು. ಮತ್ತು ಇದಕ್ಕೆ ಓದಾಕೆ ಬರ್ತಿದ್ದಿಲ್ಲ, ಬರೆಯಾಕೆ ಬರ್ತಿದ್ದಿಲ್ಲ. ಅತ್ತೆಯವರ ಇದಕ್ಕೇನಂತಾರ ಅಂತ ಮತ್ತೆ ಕೇಳಿದ.
ತಮ್ಮ ಇದಕ್ಕೆ ಕರಿಗಡ ಬಂತಾರ, ಅಷ್ಟು ರುಚಿಯಾಗಿದ್ದವು. ಮತ್ತು ನಿಮಗಿಂತ ರುಚಿ ನನ್ನ ಹೆಂಡತಿ ಮಾಡ್ತಾಳಂದ್ರೆ ಹೋಗಿ ನನ್ನ ಹೆಂಡತಿ ಕಡೆ ಮಾಡಿಸ್ಕೊಂಡು ತಿನ್ನಬೇಕು, ಇದನ್ನು ನೆನಪು ಹಾರಬಾರದು ಅಂಥೇಳಿ ಅತ್ತಿನ ಕೇಳಿದ. ಮತ್ತು ಕರಿಗಡ ಬಂತಾರಲ್ಲ ರೀ, ಹಾಂ ತಮ್ಮ ಇದಕ್ಕೆ ಕರಿಗಡ ಬಂತು. ಮತ್ತು ನಾನು ಎಲ್ಲಿ ಮರೆತಗಿರ್ತೇನೆ ಅಂಥೇಳಿ ಅವ ದಾರಿಯಿಂದ ಬರು ಮುಂದಾಗ ಕರಿಗಡಬ 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 ಅನ್ಕೊಂತ ಬಂತದು. ಯಾಕೋ ಶರಣಪ್ಪ ಎಲ್ಲಿಗೆ ಹೋಗಿದ್ದಿ? ಕರಿಗಡಬ ಅಂದವ. ಯಾಕೋ ಶರಣಪ್ಪ ಆರಾಮದಿ? ಕರಿಗಡಬರಿ ಅಂದ. ಯಾಕೋ ಶರಣಪ್ಪ ಮಕ್ಕಳು ಆರಾಮದ್ರಿ? ಕರಿಗಡಬ ಅಂದವ. ಎಲ್ಲಿ ಮರೆತಗಿರ್ತೀನಿ ಅಂತೇಳಿ ಕರಿಗಡಬ 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 ಅನ್ಕೊಂತನ ಬಂದ. ಊರಗಸಿಗೆ ಬಂದಿದ್ದ ಒಂದು ಕಲ್ಲ ಕರಿಗಡಬ ಕರಿಗಡಬ ಅನ್ಕೋಂತ ಬರಾಕತ್ತಿದ್ದ. ಒಂದು ಕಲ್ಲಿಗೆ ಎಡವು ಬಿದ್ದು ಒಯ್ಕ್ ಅಂದು ಬಿಟ್ಟವ. ಒಯ್ಕ್ ಅಂದವ. ಕರಿಗಡಬ ಅನ್ನೋದನ್ನು ಮರತ ಒಯ್ಕ್ 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 ಅನ್ಕೋಂತ ಮನೆಗೆ ಬಂದಂತ. ಒಯ್ಕ್ ಒಯ್ಕ್ ಅನ್ಕೋಂತ ಮನೆಗೆ ಬಂದ. ಏಯ್ ನೀರು ತೊಗೊಂಡು ಬಾ ಕಾಲಿಗೆ ಅಂದ. ಹೆಂಡತಿ ನೀರು ತಂದು ಹಾಕಿ. ಹಿಂಗ ಒಂದು ವ್ಯವಹಾರಕ್ಕೆ ಬ್ಯಾರೆ ಊರಿಗೆ ಹೋಗಿದ್ದೆ, ಬರೋ ಮುಂದಾಗ ನಿಮ್ಮವ್ವನ ಮನೆಗೆ ಹೋಗಿದ್ದೆ ಅಂದ್ರೆ ಅತ್ತಿ ಮನೆಗೆ ಹೋಗಿದ್ದೆ, ಏನು ಒಯ್ಕ್ ಮಾಡಿದ್ಲ ನಿಮ್ಮವ್ವ ಅಂದವ. ಕರಿಗಡಬ ಅನ್ನೋದು ಮರ್ತ ಬಿಟ್ಟಿತ್ತು. ಏನು ಒಯ್ಕ್ ಮಾಡಿದ್ಲು? ಒಯ್ಕ್ ಮಾಡಿ ಉಣಿಸಿದ್ಲು. ಆಕಿನಕಿನ್ನ ಚಲೋ ಒಯ್ಕ್ ಮಾಡ್ತಿ ಅಂತಲ್ಲ, ನೀ ಈಗ ಮಾಡಿ ಉಣಿಸು ಅಂದವ. ಏನು ಮಾಡಲಿ ಅಂದ. ಒಯ್ಕ್ ಮಾಡು ಅಂದವ. ಏಯ್ ನನಗೆ ಗೊತ್ತಿಲ್ಲ ಅದು ಅಂದ್ಲ ಆಕಿ. ಇಲ್ಲ ನಿಮ್ಮವನಕ್ಕಿನ್ನ ಭಾಳ ಚಲೋ ಒಯ್ಕ್ ಮಾಡ್ತಿ ಅಂತ ನೀನು ಒಯ್ಕ್ ಮಾಡು ಅಂದವ. ಎಲ್ಲಿ ಮಾಡ್ಬೇಕು ಆಕಿ? ಏಯ್ ನನಗೇನೋ ಗೊತ್ತಿಲ್ಲ ರೀ ಅಂದ್ಲ ಆಕಿ. ನೀ ಒಯ್ಕ್ ಮಾಡಬೇಕು ಅಂತೇಳಿ ಗಂಟು ಬಿದ್ದ. ಆವಾಗ ನನಗೆ ಗೊತ್ತಿಲ್ಲ ರೀ ಅಂದ್ಲ ಆಕಿ. ಬಾರ್ಕೋಲು ತಗೊಂಡು ಮೈ ಹಣ್ಣಾಗುವಂಗೆ ಹೊಡೆದ ಹುಚ್ಚ. ನೀ ಒಯ್ಕ್ ಮಾಡು ನೀ ಒಯ್ಕ್ ಮಾಡು ಅಂತೇಳಿ ಹಣ್ಣಾಗುವಂಗೆ ಹೊಡೆದ. ಮಗ್ಗಲ ಮನೆಯಾಗ ಒಬ್ಬಕ್ಕೆ ಆಯಿ ಬಂದಳು. ಹುಚ್ಚ ಹ್ಯಾಗ ಹೊಡ್ಯಾಕತ್ತಿ ಅಂತೇಳಿ ಆ ಬಾರ್ಕೋಲ ಕಸ್ತಿಟ್ಟಳ ಆಕಿ. ನೋಡ್ತಾಳ ಆ ಹೆಣ್ಮಗಳ ಮ್ಯಾಗ ಇಟ್ಟಿಟ್ಟು ದಮ್ಮ ಬಾರ್ ಮೂಡಿದ್ದು. ಅವಾಗ ಆಯಿ ಅಂದಳಂತ, ಹುಚ್ಚ ಹ್ಯಾಗ ಹೊಡೆದಿ ನೋಡು ನಿನ್ನ ಹೆಂಡತಿಗೆ, ಒಳ್ಳೆ ಬಾರ ಕರಿಗಡಬ ಮೂಡ್ದಂಗೆ ಮೂಡ್ಯಾವ ನೋಡು ಅಂದಾಗ ಅದನ್ನ ಮಾಡಿಕೊಡು ಅಂದಂತ. ಅಂದ್ರೆ ಹಾಗಾಗತ್ತ ಪರಿಸ್ಥಿತಿ ಅಂತ. ಅರ್ಥಕ್ಕೆ ಅನರ್ಥ ಆಗಬಾರದು. ಹೀಗ ಆ ಸಾಲುಕ್ಯ ಮನೆತನದೊಳಗೆ ನೀನು ಉದಯವಾಗಬೇಕು, ನೀನು ಹುಟ್ಟಬೇಕು ಅಂತೇಳಿ ಇಲ್ಲಿ ಶಿವ ನಂದೀಶ್ವರನಿಗೆ ಬಸವೇಶ್ವರನಿಗೆ ಹೇಳಿದಾಗ ಆಯಿತು ಅಂತೇಳಿ ಕೈ ಮುಗಿದು ನಿಂತುಕೊಂಡಿರುವಂಥ ಸಂದರ್ಭದೊಳಗೆ ಜೇವರ್ಗಿ ತಾಲೂಕು ಕಲಬುರಗಿಯ ಜಿಲ್ಲೆಯೊಳಗೆ ಅರಳಗುಂಡಿಗೆಯ ಗ್ರಾಮದೊಳಗೆ ಸಾಲುಕ್ಯ ಮನೆತನ. ಆ ಸಾಲುಕ್ಯ ಮನೆತನದೊಳಗ ಆದಯ್ಯ ಮಡಿಯಮ್ಮ ಅನ್ನುವಂತಹ ಪುಣ್ಯ ದಂಪತಿಗಳು ಆ ಊರೊಳಗ ಸದಾವಕಾಲ ಆ ಇಬ್ಬರು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನವನ್ನ ಮಾಡ್ತಾ ಇದ್ರು. ಗಂಡನ ಮನಸ್ಸನ್ನ ಹೆಂಡತಿ ಅರ್ಥ ಮಾಡಿಕೊಂಡಿದ್ದಳು, ಹೆಂಡತಿಯ ಮನಸ್ಸನ್ನ ಗಂಡ ಅರ್ಥ ಮಾಡಿಕೊಂಡಿದ್ದ. ಈ ಸಂಸಾರ ಅನ್ನುವಂಥದ್ದು ಹೇಗಿರಬೇಕು ಅಂದ್ರ ತಾಯಿ 63 ಇದ್ದಂಗಿರ್ಬೇಕಂತ. ಈ 63 ಅಂಕಿ ನೋಡಿರಿ ಎಲ್ಲರೂ. 6ರ ಮುಖ 3 ನೋಡ್ತಿರುತ್ತ, 3ರ ಮುಖ 6 ನೋಡ್ತಿರುತ್ತ. ಅದನ್ನು ಬಿಟ್ಟು ಈ 36 ಆಗಬಾರ್ದಂತ. ಗಂಡ ಬೆಂಕಿಯಾಗಿರುವಂಥ ಸಮಯದೊಳಗೆ ಹೆಂಡತಿ ನೀರಾಗಬೇಕಂತ, ಹೆಂಡತಿ ಬೆಂಕಿಯಾಗಿರುವಂಥ ಸಮಯದೊಳಗೆ ಗಂಡ ನೀರಾಗಬೇಕಂತ. ಆವಾಗ ಮಾತ್ರ ಈ ಸಂಸಾರದ ಹಾದಿ ಬಹಳ ಸುಗಮವಾಗಿರುತ್ತಂತ. ಇಬ್ರು ಬೆಂಕಿ ಆದ್ರು ಅಂದ್ರೆ ಆ ಸಂಸಾರ ಅನ್ನುವಂಥದ್ದು ಸುಟ್ಟು ಸತ್ಯಾನಾಶ ಆಗಿ ಹೋಗಿಬಿಡುತ್ತಂತೇಳಿ ದೊಡ್ಡವ್ರು ಹೇಳ್ತಾರೆ. ಈಗ ಬಹಳ ಮಜಾ. ಗಂಡ ಏನ ಹೇಳಿದ್ರು ತದ್ವಿರುದ್ಧನ ಹೆಣ್ಮಗಳು. ಗಂಡ ಏನ ಹೇಳಿದ್ರು ತದ್ವಿರುದ್ಧನ. ಅಲ್ಲಿ ಕುಂದರಬೇಡ ಅಂದ್ರೆ ಯಾಕ ನಾ ಅಲ್ಲಿ ಕುಂದ್ರಾಕ್ಯ, ಅಲ್ಲಿ ನಿಂದ್ರಬೇಡ ಅಂದ್ರೆ ಯಾಕ ನಾ ಅಲ್ಲಿ ನಿಂದ್ರಾಕ್ಯ, ಅವ್ರ ಜೊತೆ ಮಾತಾಡಕ್ಕೆ ಹೋಗಬೇಡ ಯಾಕ ನಾ ಮಾತಾಡಕ್ಯ. ಒಟ್ಟು ಗಂಡ ಏನು ಹೇಳ್ತಾನಲ್ಲ ಎಲ್ಲ ತದ್ವಿರುದ್ಧನ ಹೆಣ್ಮಗಳು. ಒಂದು ಊರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಹೆಂಡತಿನ. ಇನ್ನು ಬಾ ಅಂದ್ರೆ ಬರಂಗಲ್ಲ ಹೆಣ್ಮಗಳು. ಅವ ಅಂದ, ನಾನು ಒಂದು ಊರಿಗೆ ಹೊಂಟೀನಿ, ನೀ ಬರಾಕ್ ಹೋಗಬೇಡ ಅಂದವ. ಅವಾಗ ಆಕೆ ಅಂದ, ಯಾಕ ನಾ ಬರಾಕ್ಯ. ಬರುವುದು ಬರುತ್ತಿ
ಹಳೆ ಸೀರೆ ಉಟ್ಕೊ ಅಂದವ. ಹೊಸ ಸೀರೆ ಉಟ್ಕೊ ಅಂದ್ರೆ ಹೆಣ್ಮಗಳು ಹಳೆ ಸೀರೆ ಉಟ್ಕೊಂತಿದ್ಲು. ಬರೋದು ಬರ್ತಿ ಹೊಸ ಸೀರೆ ಹಳೆ ಸೀರೆ ಉಟ್ಕೊಂಡು ಬಾ ಅಂತ. ಯಾಕ ನಾ ಹೊಸ ಸೀರೆ ಉಟ್ಕೊಳಕ್ಯ ಹಂಗೂ ಹಿಂಗೂ ತಯಾರು ಮಾಡಿದ. ಮತ್ತು ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಂದ. ಗುದ್ದಾಡ್ಕೊಂತಾನ ನೀ ಬಸ್ ಸ್ಟ್ಯಾಂಡಿಗೆ ಬರಬೇಡ ಅಂದ. ಯಾಕ ನಾ ಬರಾಕ್ಯ ಹಂಗೂ ಹಿಂಗೂ ಕರ್ಕೊಂಡು ಬಂದ. ಮತ್ತು ಬಸ್ ಹತ್ತಿಸ್ಬೇಕಲ್ಲ, ನಾನು ಬಸ್ನ್ಯಾಗ ಕುಂದಿರ್ತೀನಿ, ನೀನು ಬಸ್ನಿಂದ ಓಡ್ಕೋಂತ ಬಾ ಅಂದವ. ಯಾಕ ನಾ ಹತ್ತಿ ಕುಂದ್ರಾಕ್ಯ, ನನ್ನ ಕಡೆ ಆಧಾರ್ ಕಾರ್ಡ್ ಐತಿ ಅಂದ್ಲ ಆಕಿ. ನನಗೆ ಫ್ರೀ ಐತಿ, ನಾ ಹತ್ತಿ ಕುಂದ್ರಾಕ್ಯ ಅಂದ. ಹೋತು ಬಸ್. ಹೋದಾಗ ಮುಂದೊಂದು ಊರು ಇಳಿದ್ರು. ಮುಂದೆ ಊರಿಗೆ ಹೋಗಬೇಕಾಗಿತ್ತು ಅಂದ್ರೆ ಹಳ್ಳ ದಾಟೇ ಹೋಗಬೇಕಾಗಿತ್ತು. ಅವಾಗ ಈ ದೋಣಿ ತೆಪ್ಪ ಹಡಗ ಅಂತ ಕರೀತಾರಲ್ಲ, ಅದ್ರಾಗ ಕುಂದ್ರಿಸ್ಬೇಕಲ್ಲ ಹೆಂಡತಿಗೆ. ನಾನು ದೋಣಿ ಒಳಗೆ ಕುಂದಿರ್ತೀನಿ, ನೀ ಈ ದಂಡಿಯಿಂದ ಆ ದಂಡಿವರೆಗೂ ಈಸ್ಕೋವಂತ ಬಾ ಅಂದವ. ಯಾಕ ನಾನು ಹತ್ತಿ ಕುಂದ್ರಾಕ್ಯ ಕುಂತಳು ಹೆಣ್ಮಗಳು. ಹಾಗ ಕುಂಡ್ಲಿಲ್ಲ. ಏನು ಮಾಡಿದ್ಲು ಅಂದ್ರೆ ಆ ನೀರಾಗ ಕೈ ಆಡಿಸ್ಕೋಂತ ಕುಂತಳು. ಕುಂತಾಗ ಗಂಡಂದ, ನೀ ನೀರಾಗ ಕೈ ಆಡ್ಸಕತ್ತಿ, ನೀರಾಗ ಕೈ ಇಟ್ಟಿ, ಮತ್ತು ನೀರಾಗ ಜಿಗದು ಗಿಗದಿ ನೋಡು ಅಂದವ. ಗಂಡ ಏನ ಹೇಳಿದ್ರು ತದ್ ವಿರುದ್ಧಲ್ಲ ಹೆಣ್ಮಗಳು. ನಾ ಜಿಗ್ಯಾಕ್ಯ ಜಿಗದ ಬಿಟ್ಲು. ಅವಗೂ ಈಸ್ ಬರ್ತಿದ್ದಿಲ್ಲ. ಸುಳಿಗೆ ಸಿಕ್ಕು ಹೆಣ್ಮಗಳು ಸತ್ತ ಹೋಗಿಬಿಟ್ಲ ಆಕಿ. ಅವ ಏನು ಅಳಲಿಲ್ಲ ಕರೀಲಿಲ್ಲ, ಸೀದ ದೇವರ ಗುಡಿಗೆ ಬಂದು 2 ಕಾಯಿ ಒಡಿಸಿದ್ನಂತ. ಹೀಗಿರಬಾರ್ದು ಸಂಸಾರ. ಅವರ ಸಂಸಾರ ಹೀಗಿದ್ದಿದ್ದಿಲ್ಲ. ಹೇಗಿತ್ತು ಅಂದ್ರೆ ಜಾನಪದ ಗರತಿ ಹೇಳ್ತಾಳಲ್ಲ, ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ ಅಂತೇಳಿ. ಈಗ ಅದನ್ನು ಅವ್ರು ಹಾಡ್ತಾರ, ಕೇಳು. ಹೆಂಡ ಮುಗಿತವಲ್ಲ ಹಿತ್ತಳಿ ಬಾಂಡೆಯುವಲ್ಲ, ಉತ್ರಾಣಿ ಕಾಡಿ ನೆರಳಲ್ಲ ಹೆಣ್ಣಿಗೆ, ಉತ್ರಾಣಿ ಕಡ್ಡಿ ನೆರಳಲ್ಲ ಹೆಣ್ಣಿಗೆ, ತವರ ಮನೆಯು ಸ್ಥಿರವಲ್ಲ. ಗಂಡ ಗೆಂಡರು ಚಂದ, ಗಂಧ ಕುಂಕುಮ ಚಂದ, ಗಂಡ ಗೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದ ಬಳಿ ಚಂದ, ಬಂಗಾರದ ಬಳಿ ಚಂದ, ಕೊರಳಿಗೆ ಬಂಗಾರದ ಬಳಿ ಚಂದ, ಕೊರಳಿಗೆ ಕರಿಮಣಿ ಸಾರ ಬಲು ಚಂದ, ಕರಿಮಣಿ ಸಾರ ಬಲು ಚಂದ. ಗಂಡ ಗೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದ ಬಳಿ ಚಂದ, ಬಳಿ ಚಂದ. ಹೆಂಡ ಮುಗಿತವಲ್ಲ ಹಿತ್ತಾಳಿ ಬಾಂಡೆವಲ್ಲ, ಹೆಂಡ ಮುಗಿತವಲ್ಲ ಹಿತ್ತಾಳಿ ಬಾಂಡೆವಲ್ಲ, ಉತ್ರಾಣಿ ಕಾಡಿ ನೆರಳಲ್ಲ, ಉತ್ರಾಣಿ ಕಾಡಿ ನೆರಳಲ್ಲ, ಉತ್ರಾಣಿ ಕಾಡಿ ನೆರಳಲ್ಲ ಹೆಣ್ಣಿಗೆ, ಉತ್ರಾಣಿ ಕಾಡಿ ನೆರಳಲ್ಲ ಹೆಣ್ಣಿಗೆ, ತವರ ಮನೆಯೋ ಸ್ಥಿರವಲ್ಲ, ತವರ ಮನೆಯೋ ಸ್ಥಿರವಲ್ಲ. ಗಂಡ ಗೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ.
ಬೀಗತಿಯಲ್ಲ ತಂಗಳ ರೊಟ್ಟೆಲ್ಲ ತಂಗಿ ಬೀಗತಿಯಲ್ಲ ತಾಯಿನ ಬೈದವಳು ಮಗಳೆಲ್ಲ ತಾಯಿನ ಬೈದವಳು ಮಗಳೆಲ್ಲ ರಾಜದಿ ತಾಯಿನ ಬೈದವಳು ಮಗಳೆಲ್ಲ ರಾಜದಿ ಗಂಡನ ಬೈದವಳು ಸತಿಯಲ್ಲ ಗಂಡನ ಬೈದವಳು ಸತಿಯಲ್ಲ ಗಂಡ ಗಂಡರು ಚಂದ ಗಂಡ ಕುಂಕುಮ ಚಂದ ಬಂಗಾರದಾಗ ಬಳಿ ಚಂದ ಕರಿಸಿರಿ ಉಡಬೇಡ ಕಡಿವಾಳ ಬಿಡಬೇಡ ಕರಿಸಿರಿ ಉಡಬೇಡ ಕಡಿವಾಳ ಬಿಡಬೇಡ ನಡುವೊಳಗ ನಿಲ್ತೋ ನಗಬೇಡ ನಡುವೊಳಗ ನಿಲ್ತೋ ನಗಬೇಡ ನನ್ನ ತಂಗಿ ತವರಿಗೆ ಮಾತೋ ತರಬೇಡ ತವರಿಗೆ ಮಾತೋ ತರಬೇಡ ಗಂಡ ಗೆಳರು ಚಂದ ಗಂಡ ಕುಂಕುಮ ಚಂದ ಬಂಗಾರದ ಬಳಿ ಚಂದ ಮಾವ ಬೈದರೆ ಒಪ್ಪು ಅತ್ತಿ ಬೈದರೆ ಒಪ್ಪು ಮಾವ ಬೈದರೆ ಒಪ್ಪು ಅತ್ತಿ ಬೈದರೆ ಒಪ್ಪು ಹಚ್ಚಿದ ಬಟ್ಟು ನಿನಗೊಪ್ಪು ಹಚ್ಚಿದ ಬಟ್ಟು ಹಣೆಗೊಪ್ಪು ಹಚ್ಚಿದ ಬಟ್ಟು ಹಣೆಗೊಪ್ಪು ನನ್ನ ತಂಗಿ ಹಚ್ಚಿದ ಬಟ್ಟು ಹಣೆಗೊಪ್ಪು ನನ್ನ ತಂಗಿ ಹಚ್ಚಿದ ಬಸಿರೋ ನಿನಗೊಪ್ಪು ಹಚ್ಚಿದ ಬಸಿರೋ ನಿನಗೊಪ್ಪು ಗಂಡ ಗೆಳರು ಚಂದ ಗಂಡ ಕುಂಕುಮ ಚಂದ ಬಂಗಾರದಂಗ ಬಳಿ ಚಂದ